ಚುನಾವಣಾ ಆಯೋಗದ ಮತಪಟ್ಟಿ ಪರಿಷ್ಕರಣೆ ಬಗ್ಗೆ ಅನುಮಾನ. ಎಸ್ಐಆರ್ ಪ್ರಕ್ರಿಯೆಯ ವಿಧಾನಗಳ ಬಗ್ಗೆ ತೀವ್ರ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಮೊದಲೇ ಎಚ್ಚೆತ್ತುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ, ಸಚಿವರು, ಸಂಸದರು, ಶಾಸಕರ ಸಭೆಯನ್ನ ಕರೆದಿದ್ದಾರೆ ನಾಯಕರು. ರಾಜ್ಯ ಸರ್ಕಾರ ಮುಂದಾಗಿದೆ ಈ ವಿಚಾರಕ್ಕೆ ಎಚ್ಚೆತ್ತುಕೊಳ್ಳೋದಕ್ಕೆ. ಭಾನುವಾರ ಸಿಎಂ ಡಿಸಿಎಂ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ. ಮತಪಟ್ಟಿ ಪರಿಷ್ಕರಣೆ ವೇಳೆ ಮತದಾರರ ಹಕ್ಕು ಉಳಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಚುನಾವಣಾ ಆಯೋಗದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದು, ಸರಿಯಾಗಿ ಮತಪಟ್ಟಿ ಪರಿಷ್ಕರಣೆ ಮಾಡುವಂತೆ ಒತ್ತಡ ತರುವುದು. ಈ ನಿಟ್ಟಿನಲ್ಲಿ ಸಂಸದರು, ಶಾಸಕರು, ಸಚಿವರಿಗೆ ಈಗ ಸಲಹೆ ಸೂಚನೆಗಳನ್ನ ಈ ಮೀಟಿಂಗ್ ಅಲ್ಲಿ ಕೊಡಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ವೆಸ್ಟ್ ಬೆಂಗಾಲಲ್ಲಿ ಏನೆಲ್ಲ ಆಯಿತು, ಮತಪಟ್ಟಿ ಪರಿಷ್ಕರಣೆಯ ಒಂದು ವಿಚಾರವನ್ನ ಇಟ್ಕೊಂಡು ಏನೇನೆಲ್ಲ ಬದಲಾವಣೆ ಆಯಿತು. ಹಾಗಾಗಿ ಒಂದು ಸ್ವಲ್ಪ ಆಡಳಿತ ಸರ್ಕಾರ ಇದ್ರ ಬಗ್ಗೆ ಬೆಚ್ಚದಂಗಿದೆ. ಹಾಗಾಗಿ ಈ ನಿರ್ಧಾರಗಳಿಗೂ ಕೂಡ ಬರ್ತಾ ಇದೆ. ಮೊದಲೇ ಎಚ್ಚೆತ್ತುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಚುನಾವಣಾ ಆಯೋಗದ ಮತಪಟ್ಟಿ ಪರಿಷ್ಕರಣೆಯ ಬಗ್ಗೆ ಅನುಮಾನ ಇರೋದ್ರಿಂದ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಸಿಎಂ ಡಿಸಿಎಂ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದಂತಹ ಸಭೆ. ಈ ವಿಧಾನಗಳ ಬಗ್ಗೆ ತೀವ್ರ ಅನುಮಾನ ಇದೆ. ಹೀಗಾಗಿ ಮೊದಲೇ ಎಚ್ಚೆತ್ತುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆ. ಸಚಿವರು, ಸಂಸದರು, ಶಾಸಕರ ಸಭೆಯನ್ನ ಕರೆದಿದ್ದಾರೆ ನಾಯಕರು.